ವೆಲ್ಕಮ್ ಟು ಕಲ್ಪತರು ದ ಲರ್ನಪ್ ಅಕಾಡೆಮಿ ಜಮಖಂಡಿ. ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಲಕ್ಷ್ಮೀ ಮಾನೆ ಮಾಡುವ ನಮಸ್ಕಾರಗಳು. ಶಿಕ್ಷಣವೇ ಬದಲಾವಣೆಯ ಶಕ್ತಿ ಎಂದು ತಿಳಿಸುತ್ತಾ ಇವತ್ತಿನ ವಿಷಯ ಭಾರತದ ಪ್ರಾದೇಶಿಕ ಭೂಗೋಳಶಾಸ್ತ್ರದಲ್ಲಿನ ಮೊದಲನೇ ಅಧ್ಯಾಯ ಭಾರತದ ಪರಿಚಯ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಮೊದಲು ಭಾರತ ಎಂಬ ಹೆಸರು ಹೇಗೆ ಉಗಮವಾಯಿತು ಎಂದು ತಿಳಿಯೋಣ. ಅಂದರೆ ಶಕುಂತಲೆ ಮತ್ತು ದುಷ್ಯಂತನ ಮಗನಾದ ಭರತ ಚಕ್ರವರ್ತಿ ಈ ದೇಶವನ್ನು ಆಳಿದ್ದರಿಂದ ಇದಕ್ಕೆ ಭಾರತ ಎಂಬ ಹೆಸರು ಬಂದಿತು. ಅಷ್ಟೇ ಅಲ್ಲದೆ ಪ್ರಾಚೀನ ಕಾಲದಲ್ಲಿ ಇದನ್ನು ಜಂಬೂದ್ವೀಪ, ಭರತಖಂಡ ಮತ್ತು ಭರತವರ್ಷ ಎಂದು ಕರೆಯುತ್ತಿದ್ದರು. ನಮ್ಮ ಭಾರತ ದೇಶವನ್ನು ಪರ್ಷಿಯನ್ನರು ಮತ್ತು ಅರಬ್ಬರು ಹಿಂದೂಸ್ತಾನ್ ಎಂದು ಕರೆದರೆ ಗ್ರೀಕರು ಇದನ್ನು ಇಂಡಿಯಾ ಎಂದು ಕರೆದರು. ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ ಇಂಡಿಯಾ ಎಂತಲೇ ಕಾಣುತ್ತೇವೆ. ದ ಫಸ್ಟ್ ಮೇನ್ ಒನ್ ಪಾಯಿಂಟ್, ಭಾರತದ ಸ್ಥಾನ. ಭಾರತವು ಪ್ರಪಂಚದ ನಕಾಶೆಯಲ್ಲಿ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ ಹಾಗೂ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ಭಾರತ ದೇಶವು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದಲ್ಲಿ ಕಿರಿದಾಗುತ್ತಾ ತ್ರಿಕೋನಾಕೃತಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿರುವ ಪರ್ಯಾಯ ದ್ವೀಪವಾಗಿದೆ. ಇದು ಏಷ್ಯಾ ಖಂಡದ ಅತಿ ದೊಡ್ಡ ಪರ್ಯಾಯ ದ್ವೀಪವಾಗಿದ್ದು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು ಹೊಂದಿದೆ. ದ ಸೆಕೆಂಡ್ ಒನ್, ಭಾರತದ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಸ್ಥಾನ. ಅದರಲ್ಲಿ ಅಕ್ಷಾಂಶಿಕ ಸ್ಥಾನ, ಭಾರತವು 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿದ್ದು ಇದು ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿದೆ. ಪ್ರಧಾನ ಭೂರಾಶಿಯು ಭಾರತದಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಉತ್ತರದ ಜಮ್ಮು ಮತ್ತು ಕಾಶ್ಮೀರದ ಇಂದಿರಾಕೋಲದವರೆಗೆ ಸುಮಾರು 3214 ಕಿಲೋಮೀಟರ್ ಉದ್ದವಾಗಿದೆ. ಭಾರತ ದೇಶದಲ್ಲಿ ಮಧ್ಯಭಾಗದಲ್ಲಿ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿಕ ವೃತ್ತವು ಹಾದು ಹೋಗಿದ್ದು ಇದು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವೆಂದು ವಿಭಾಗಿಸಿದೆ. ಕರ್ಕಾಟಕ ಸಂಕ್ರಾಂತಿಕ ವೃತ್ತವು ಭಾರತದಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ 8 ರಾಜ್ಯಗಳ ಮೂಲಕ ಹಾದು ಹೋಗಿದ್ದು ಅವುಗಳನ್ನು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂಗಳ ಮೂಲಕ ಹಾದು ಹೋಗಿದೆ. ಕರ್ಕಾಟಕ ಸಂಕ್ರಾಂತಿಕ ವೃತ್ತವು ಅತಿ ಹೆಚ್ಚು ಹಾದು ಹೋಗಿರುವ ರಾಜ್ಯವೆಂದರೆ ಮಧ್ಯಪ್ರದೇಶ ಹಾಗೂ ಕಡಿಮೆ ಹಾದು ಹೋಗಿರುವ ರಾಜ್ಯ ರಾಜಸ್ಥಾನ್. ಎರಡನೇದು ರೇಖಾಂಶಿಕ ಸ್ಥಾನ. ಭಾರತವು 68 ಡಿಗ್ರಿ 7 ನಿಮಿಷ ಪೂರ್ವ ರೇಖಾಂಶದಿಂದ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶದವರೆಗೂ ಹರಡಿದ್ದು ಇದು ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಅರುಣಾಚಲ ಪ್ರದೇಶದವರೆಗೂ ಸುಮಾರು 2933 ಚದರ ಕಿಲೋಮೀಟರ್ ಅಗಲವಾಗಿದೆ. 82.5 ಡಿಗ್ರಿ ಪೂರ್ವ ರೇಖಾಂಶವು ಭಾರತದ ಕಾಲಮಾನವನ್ನು ನಿರ್ಧರಿಸುತ್ತದೆ. ಇದು ದೇಶದ ಮಧ್ಯಭಾಗದಲ್ಲಿ 5 ರಾಜ್ಯಗಳ ಮೂಲಕ ಹಾದು ಹೋಗಿದೆ. ಅವುಗಳೆಂದರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒರಿಸ್ಸಾ, ಆಂಧ್ರಪ್ರದೇಶಗಳ ಮೂಲಕ ಹಾದು ಹೋಗಿದೆ. ಇದು ಗ್ರೀನ್ವಿಚ್ ಸಮಯಕ್ಕಿಂತ 5.5 ಗಂಟೆ ಮುಂದಿದೆ. ಪ್ರಪಂಚದ 24 ವೇಳಾ ವಲಯಗಳಲ್ಲಿ ಭಾರತವೂ ಸಹ ಒಂದಾಗಿದೆ. ಮಧ್ಯಪ್ರದೇಶದ ಜಬ್ಬಲ್ಪುರದಲ್ಲಿ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿಕ ವೃತ್ತ ಹಾಗೂ 82.5 ಡಿಗ್ರಿ ಪೂರ್ವ ರೇಖಾಂಶಗಳು ಸಂಧಿಸುತ್ತವೆ. ಇದು ಭಾರತದ ಕೇಂದ್ರ ಭಾಗವಾಗಿದ್ದು ಆದ್ದರಿಂದ ಇದನ್ನು ಭಾರತದ ಭೌಗೋಳಿಕ ಕೇಂದ್ರ ಅಥವಾ ಜಿಯೋಗ್ರಫಿಕಲ್ ಸೆಂಟರ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಭಾರತದಲ್ಲಿ ಮೊದಲು ಸೂರ್ಯ ಉದಯಿಸುವ ರಾಜ್ಯವೆಂದರೆ ಅರುಣಾಚಲ ಪ್ರದೇಶ ಮತ್ತು ಕೊನೆಗೆ ಸೂರ್ಯಾಸ್ತವಾಗುವ ರಾಜ್ಯವೆಂದರೆ ಗುಜರಾತ. ದ ಥರ್ಡ್ ಒನ್ ಮೇನ್ ಪಾಯಿಂಟ್, ಭಾರತದ ಗಾತ್ರ ಮತ್ತು ವಿಸ್ತೀರ್ಣ. ಭಾರತದ ಗಾತ್ರ. ಭಾರತವು ಉತ್ತರದಲ್ಲಿ ವಿಸ್ತಾರವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗಿದೆ. ಭಾರತ ದೇಶವು ಒಟ್ಟು 28 ರಾಜ್ಯಗಳನ್ನು ಒಳಗೊಂಡಿದ್ದು ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಇದರಲ್ಲಿ ದೆಹಲಿಯು ಒಂದು ರಾಷ್ಟ್ರೀಯ ರಾಜಧಾನಿಯಾಗಿದೆ. ಭಾರತದ ಉತ್ತರದ ತುದಿಯಾದ ಇಂದಿರಾಕೋಲ್, ಭಾರತದ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್, ಭಾರತದ ಪೂರ್ವ ತುದಿ ಅರುಣಾಚಲ ಪ್ರದೇಶದ ಕಿಬುತ್ತು ಮತ್ತು
ಭಾರತದ ಪಶ್ಚಿಮ ತುದಿಯಾದ ಗುಜರಾತಿನ ಕಚ್ ಪ್ರದೇಶವಾಗಿದೆ. ಮೊದಲು ಭಾಷಾವಾರು ರಾಜ್ಯ ರಚನೆಯಾದದ್ದು ಆಂಧ್ರ ಪ್ರದೇಶ 1953 ಅಕ್ಟೋಬರ್ 1ರಂದು. 28ನೆಯ ಕೊನೆಯ ರಾಜ್ಯ ತೆಲಂಗಾಣ. ಇದು 2014 ಜೂನ್ 2ರಂದು ರಚನೆಯಾಗಿದೆ. 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ 121 ಕೋಟಿ. ಪ್ರಪಂಚದಲ್ಲಿ ಭಾರತವು ಜನಸಂಖ್ಯೆಯಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಮತ್ತು ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಸಿಕ್ಕಿಂ. ಭಾರತವು ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಸೆಕೆಂಡ್ ಒನ್, ಭಾರತದ ವಿಸ್ತೀರ್ಣ. ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಪ್ರಪಂಚದ ವಿಸ್ತೀರ್ಣದಲ್ಲಿ ಭಾರತದ ಪಾಲು 2.4%. ಪ್ರಪಂಚದಲ್ಲಿ ಭಾರತವು 7ನೇ ದೊಡ್ಡ ರಾಷ್ಟ್ರವಾಗಿದೆ. ಭಾರತದ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ರಾಜಸ್ಥಾನ್. ಭಾರತದ ವಿಸ್ತೀರ್ಣದಲ್ಲಿ ಚಿಕ್ಕ ರಾಜ್ಯ ಗೋವಾ. ಭಾರತದ ದೊಡ್ಡ ಜಿಲ್ಲೆ ಗುಜರಾತಿನ ಕಚ್ ಪ್ರದೇಶ. ಭಾರತದ ಚಿಕ್ಕ ಜಿಲ್ಲೆ ಪಾಂಡಿಚೇರಿಯ ಮಾಹೆ ಆಗಿದೆ. ಹಾಗೂ ಭಾರತದಲ್ಲಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಆಗಿದ್ದು ಜಮ್ಮು ಮತ್ತು ಕಾಶ್ಮೀರ. ಭಾರತದ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಲಕ್ಷದ್ವೀಪವಾಗಿದೆ. ಫೋರ್ತ್ ಒನ್ ಮೇನ್ ಪಾಯಿಂಟ್, ಭಾರತದ ಗಡಿ ರೇಖೆಗಳು ಮತ್ತು ನೆರೆಹೊರೆಯ ದೇಶಗಳು. ಗಡಿ ರೇಖೆಗಳು. ಭಾರತವು ಪರ್ಯಾಯ ದ್ವೀಪವಾಗಿದ್ದು ಭೂ ಮತ್ತು ಜಲ ಗಡಿ ರೇಖೆಗಳನ್ನೆರಡೂ ಒಳಗೊಂಡಿದೆ. ಅದರಲ್ಲಿ ಫಸ್ಟ್ ಒನ್ ಭೂಗಡಿ ರೇಖೆಗಳು. ಭಾರತವು ಸುಮಾರು 15,200 ಕಿಲೋಮೀಟರ್ ಉದ್ದವಾದ ಭೂಮೇರೆಯನ್ನು ಹೊಂದಿದೆ. ವಾಯುವ್ಯದಲ್ಲಿ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್, ಉತ್ತರದಲ್ಲಿ ಚೈನಾ, ನೇಪಾಳ ಮತ್ತು ಭೂತಾನ್, ಪೂರ್ವದಲ್ಲಿ ಮಯನ್ಮಾರ್ ಹಾಗೂ ಬಾಂಗ್ಲಾದೇಶ್. ಹೀಗೆ ಒಟ್ಟು 7 ದೇಶಗಳು ಭಾರತದೊಡನೆ ಭೂಗಡಿಯನ್ನು ಹಂಚಿಕೊಂಡಿದೆ. ಭಾರತದ ಭೂಗಡಿಯನ್ನು ಗುರುತಿಸುವ 3 ಪ್ರಮುಖ ರೇಖೆಗಳಿವೆ. ಅವುಗಳೆಂದರೆ ಭಾರತ ಮತ್ತು ಪಾಕಿಸ್ತಾನ್ಗಳ ಗಡಿ ರೇಖೆ. ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದ್ದ ಭಾರತವನ್ನು ಸ್ವಾತಂತ್ರ್ಯ ನೀಡುವ ಅವಧಿಯಲ್ಲಿ 1971ರಲ್ಲಿ ರಾಡ್ಕ್ಲಿಫ್ ರೇಖೆ ಎಳೆಯುವುದರ ಮೂಲಕ ಭಾರತ ಮತ್ತು ಪಾಕಿಸ್ತಾನ್ ಎಂಬ 2 ಪ್ರತ್ಯೇಕ ರಾಷ್ಟ್ರಗಳನ್ನು ರಚಿಸಲಾಯಿತು. ಎರಡನೆಯದು ಭಾರತ ಮತ್ತು ಚೈನಾ ಗಡಿ ರೇಖೆ. ಭಾರತವು ತನ್ನ ಉತ್ತರದ ಗಡಿ ರಾಜ್ಯಗಳುದ್ದಕ್ಕೂ ಚೈನಾ ದೇಶದೊಡನೆ 3,840 ಕಿಲೋಮೀಟರ್ ಉದ್ದವಾದ ಗಡಿ ರೇಖೆಯನ್ನು ಹೊಂದಿದ್ದು ಅದನ್ನೇ ಮ್ಯಾಕ್-ಮೋಹನ್ ರೇಖೆ ಎಂದು ಕರೆಯಲಾಗುತ್ತದೆ. ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಗಡಿ ರೇಖೆ. ಇದು ಡ್ಯುರಾಂಡ್ ರೇಖೆಯನ್ನು ಎಳೆಯಲಾಗಿದ್ದು ಇದು ಅತಿ ಕಡಿಮೆ ಭೂ ಗಡಿಯನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಭಾರತದೊಡನೆ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿರುವ ರಾಷ್ಟ್ರ ಬಾಂಗ್ಲಾದೇಶ್. ಎರಡನೆಯದು ಜಲಗಡಿ ರೇಖೆಗಳು. ಭಾರತವು ತ್ರಿಕೋನಾಕೃತಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿದೆ. ಪ್ರಪಂಚದಲ್ಲಿ ಒಂದು ದೇಶದ ಹೆಸರಿನಿಂದಲೇ ಸಾಗರವನ್ನು ಕರೆದಿರುವ ಉದಾಹರಣೆ ಇದೊಂದೇ. ಭಾರತವು ಒಟ್ಟು 6,100 ಕಿಲೋಮೀಟರ್ ಉದ್ದವಾದ ತೀರ ಪ್ರದೇಶವನ್ನು ಒಳಗೊಂಡಿದೆ. ಭಾರತ ಮತ್ತು ಶ್ರೀಲಂಕಾವನ್ನು ಪಾಕ್ ಜಲಸಂಧಿ ಬೇರ್ಪಡಿಸಿದೆ. ಅದರಲ್ಲಿ ಭಾರತದ ನೆರೆಹೊರೆಯ ದೇಶಗಳು. ಭಾರತವು ಒಟ್ಟು 8 ನೆರೆಹೊರೆಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್, ಚೈನಾ, ನೇಪಾಳ ಮತ್ತು ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್ ಮತ್ತು ಕೊನೆಯದಾಗಿ ಶ್ರೀಲಂಕಾವನ್ನು ಒಳಗೊಂಡಿದೆ. ಮೇನ್ ಫಿಫ್ತ್ ಒನ್, ಭಾರತದ ಭೌಗೋಳಿಕ ವೈಶಿಷ್ಟ್ಯಗಳು. ಅದರಲ್ಲಿ ಹಿಮಾಲಯ. ಹಿಮಾಲಯ ಪರ್ವತವು ಪ್ರಪಂಚದ ಅತ್ಯುನ್ನತ ಪರ್ವತವಾಗಿದ್ದು ಇದು ಭಾರತೀಯ ಅತಿ ಉತ್ತರದ ಪರ್ವತ ಸರಣಿಯಾಗಿದೆ. ಭಾರತದಲ್ಲಿ ಕಂಡುಬರುವ ಪ್ರಮುಖ ಹಿಮಾಲಯ ಪರ್ವತಗಳೆಂದರೆ K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಎಂದು ಕರೆಯಲಾಗುತ್ತದೆ. ಇದು 8,611 ಮೀಟರ್ ಎತ್ತರವಾಗಿದ್ದು ಇದು ಭಾರತದ ಅತ್ಯುನ್ನತ ಪರ್ವತ ಶಿಖರ ಹಾಗೂ ಪ್ರಪಂಚದಲ್ಲಿ 2ನೇ ಅತ್ಯುನ್ನತ ಶಿಖರವಾಗಿದೆ. ಕಾಂಚನಗಂಗಾ ಭಾರತದ 2ನೇ ಎತ್ತರ ಶಿಖರವಾಗಿದ್ದು ನಂಗ ಪರ್ವತ, ಧವಳಗಿರಿ ಮತ್ತು ಮಾನಸ್ಲು ಇನ್ನೂ ಮುಂತಾದವುಗಳು ಕಂಡುಬರುವ ಪರ್ವತಗಳಾಗಿವೆ. ಅದರಂತೆಯೇ ಪ್ರಪಂಚದ ಅತಿ ಎತ್ತರದ ಹಿಮಾಲಯ ಶಿಖರವಾದ ಮೌಂಟ್ ಎವರೆಸ್ಟ್ ಇದು 8,848 ಮೀಟರ್ ಎತ್ತರವಾಗಿದೆ.
ಇದು ಪ್ರಸ್ತುತ ನೇಪಾಳದಲ್ಲಿ ಕಂಡುಬರುತ್ತದೆ. ಇದನ್ನು ನೇಪಾಳಿಯರು ಸಾಗರ ಮಾತಾ ಎಂದು ಕರೆದರೆ ಭಾರತೀಯರು ಇದನ್ನು ಗೌರಿಶಂಕರ ಎಂದು ಕರೆಯುತ್ತಾರೆ. ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಮಹಿಳೆ ಬಚೇಂದ್ರಿ ಪಾಲ್ ಮತ್ತು ಮೌಂಟ್ ಎವರೆಸ್ಟ್ ಏರಿದ ಭಾರತೀಯ ಅಂಗವಿಕಲ ಮಹಿಳೆ ಅರುಣಿಮಾ ಸಿನ್ಹಾ. ಎರಡನೆಯದು ಮರುಭೂಮಿ. ಭಾರತದಲ್ಲಿ ಪ್ರಮುಖವಾಗಿ ಮರುಭೂಮಿ ಕಂಡುಬರುವುದು ವಾಯುವ್ಯ ವಲಯದಲ್ಲಿ. ಅಲ್ಲಿ ಪ್ರಮುಖವಾಗಿ ರಾಜಸ್ಥಾನ್, ಗುಜರಾತ್, ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಮರುಭೂಮಿಯು ಅತಿ ಹೆಚ್ಚು ಕಂಡುಬರುವ ರಾಜ್ಯವೆಂದರೆ ರಾಜಸ್ಥಾನ್. ರಾಜಸ್ಥಾನದಲ್ಲಿ ಕಂಡುಬರುವ ಥಾರ್ ಮರುಭೂಮಿಯು ಇದನ್ನು ಭಾರತದ ಮಹಾ ಮರುಭೂಮಿ ಎಂತಲೂ ಕರೆಯುವರು. ಇದು ಭಾರತದ ದೊಡ್ಡ ಮರುಭೂಮಿಯಾಗಿದೆ. ಇದು ಸುಮಾರು 650 ಕಿಲೋಮೀಟರ್ ಉದ್ದ ಮತ್ತು 250 ರಿಂದ 300 ಕಿಲೋಮೀಟರ್ ಅಗಲವಾಗಿದೆ. ಮೂರನೆಯದಾಗಿ ಭಾರತದ ಕರಾವಳಿ ಪ್ರದೇಶ. ಕರಾವಳಿ ಪ್ರದೇಶ ಎಂದರೆ ಸಾಗರದ ದಂಡೆಯ ಮೇಲೆ ಹಂಚಿಕೆಯಾಗಿರುವ ಭೂಭಾಗವನ್ನು ಕರಾವಳಿ ಪ್ರದೇಶ ಎನ್ನುವರು. ಭಾರತದ ಕರಾವಳಿಯ ಉದ್ದ 6100 ಕಿಲೋಮೀಟರ್ ಮತ್ತು ದ್ವೀಪಗಳನ್ನು ಒಳಗೊಂಡಂತೆ 7516.5 ಕಿಲೋಮೀಟರ್ಗಳನ್ನು ಒಳಗೊಂಡಿದೆ. ಭಾರತದಲ್ಲಿ ಪ್ರಮುಖವಾಗಿ 9 ಕರಾವಳಿ ರಾಜ್ಯಗಳಿವೆ. ಅವುಗಳನ್ನು ಪೂರ್ವ ಕರಾವಳಿ ರಾಜ್ಯಗಳು ಮತ್ತು ಪಶ್ಚಿಮ ಕರಾವಳಿ ರಾಜ್ಯಗಳೆಂದು 2 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಪಶ್ಚಿಮ ಕರಾವಳಿ ರಾಜ್ಯಗಳು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮತ್ತು ಕೇರಳ. ಪೂರ್ವ ಕರಾವಳಿ ರಾಜ್ಯಗಳೆಂದರೆ ಆಂಧ್ರಪ್ರದೇಶ, ತಮಿಳುನಾಡು, ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳ. ನಾಲ್ಕನೆಯದು ಭಾರತದ ಪ್ರಮುಖ ನದಿಗಳು. ಭಾರತದ ಪ್ರಮುಖ ನದಿಗಳನ್ನು 2 ವಿಭಾಗಗಳಾಗಿ ವಿಂಗಡಿಸಲಾಗಿದ್ದು ಅವುಗಳನ್ನು ಉತ್ತರದ ಹಿಮಾಲಯ ನದಿಗಳು ಮತ್ತು ದಕ್ಷಿಣದ ಪ್ರಸ್ಥಭೂಮಿ ನದಿಗಳೆಂದು ಕರೆಯಲಾಗುತ್ತಿದ್ದು, ಉತ್ತರದ ಹಿಮಾಲಯದ ನದಿಗಳು ಇವು ಸಾರ್ವಕಾಲಿಕ ನದಿಗಳಾಗಿದ್ದು ಅವುಗಳೆಂದರೆ ಸಿಂಧೂ, ಗಂಗಾ, ಯಮುನಾ ಮತ್ತು ಬ್ರಹ್ಮಪುತ್ರ ನದಿಗಳಾಗಿವೆ. ಇದರಲ್ಲಿ ದಕ್ಷಿಣದ ಪ್ರಸ್ಥಭೂಮಿ ನದಿಗಳೆಂದರೆ ಕೃಷ್ಣಾ, ಗೋದಾವರಿ, ಕಾವೇರಿ, ನರ್ಮದಾ, ತಪತಿ ಇನ್ನೂ ಮುಂತಾದ ನದಿಗಳು ಕಂಡುಬರುತ್ತವೆ. ಇವುಗಳು ಋತುಕಾಲಿಕ ನದಿಗಳಾಗಿವೆ. ಇವತ್ತಿನ ಮೊದಲನೇ ಅಧ್ಯಾಯ ಇಲ್ಲಿಗೆ ಮುಗಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.